सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಎಷ್ಟೋ ಕಡೆಯಲ್ಲಿ ಕೆಲವು ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಈ ಒಂದು ಮಂತ್ರವನ್ನ ಹಾಡುವುದನ್ನ ನೀವು ಕೇಳಬಹುದು. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು ಅಂತ. ಇದನ್ನ ಬೇರೆ ಸಂದರ್ಭಗಳಲ್ಲೂ ಹಾಡ್ತಾರೆ. ಆದರೆ ವಿಶೇಷವಾಗಿ ಯಾರಾದರೂ ಯತಿಗಳನ್ನ, ಸನ್ಯಾಸಿಗಳನ್ನ, ಸಾಂಪ್ರದಾಯಿಕವಾದಂತಹ ಗುರುಗಳನ್ನ ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಸ್ವಾಗತಿಸುವಾಗ ಪೂರ್ಣ ಕುಂಭವನ್ನ ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನ ಹಾಡುವ ವಾಡಿಕೆ ಇದೆ. ಆದ್ದರಿಂದ ವಿಶೇಷವಾಗಿ ಯಾರ್ಯಾರು ಇದನ್ನ ಅಲ್ಲಿ ಇಲ್ಲಿ ಕೇಳಿರ್ತಾರೋ ಅವರಿಗೊಂದು ಜಿಜ್ಞಾಸೆ ಇರುತ್ತೆ. ಈ ಮಂತ್ರ ಮತ್ತೆ ಮತ್ತೆ ಕೇಳ್ತಾ ಇದ್ದೇವೆ, ಅದರ ಅರ್ಥ ಏನಿರಬಹುದು? ಮತ್ತು ವಿಶೇಷವಾಗಿ ಸಾಧುಗಳನ್ನ, ಸನ್ಯಾಸಿಗಳನ್ನ, ಯತಿಗಳನ್ನ ಸ್ವಾಗತಿಸುವಾಗ, ಅವರಿಗೆ ಗೌರವವನ್ನ ತೋರಿಸುವಾಗ ಈ ಮಂತ್ರವನ್ನು ಯಾಕೆ ಹೇಳ್ತಾರೆ ಎಂಬುದಾಗಿ. ಆದ್ರಿಂದ ಸರಳವಾದ ರೀತಿಯಲ್ಲಿ ಇವತ್ತು ಈ ಮಂತ್ರದ ಅರ್ಥವನ್ನ ನೋಡೋಣ. ಇದು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಮತ್ತು ಭಾಗಶಃ ಕೈವಲ್ಯ ಉಪನಿಷತ್ತಿನಲ್ಲಿ, ಬಹುಶಃ ಇನ್ನೂ ಕೆಲವು ವೇದದ ಭಾಗಗಳಲ್ಲಿ ಕಂಡು ಬರುತ್ತಿರಬಹುದು. ಇನ್ನೂ ಕೆಲವು ಅಂತ ಯಾಕೆ ಹೇಳ್ತಿದ್ದೇನೆಂದ್ರೆ, ಇಂತಹ ಪ್ರಸಿದ್ಧ ಮಂತ್ರಗಳು ಕೆಲವೊಮ್ಮೆ 4 ವೇದಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇರ್ತವೆ. ಗಾಯತ್ರಿ ಮಂತ್ರ ಉದಾಹರಣೆಗೆ ಕೆಲವಾರು ಕಡೆಗಳಲ್ಲಿ ವೇದದಲ್ಲಿ ಬರುತ್ತೆ. ಆದ್ರಿಂದ ಈ ಸಾಧ್ಯತೆ ಇದೆ. ಪುರುಷ ಸೂಕ್ತ, ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ಬಹಳ ಪ್ರಸಿದ್ಧವಾದ ಸೂಕ್ತ, ಪುರುಷ ಸೂಕ್ತ. ಎಷ್ಟೋ ಹೋಮಗಳ ಸಮಯದಲ್ಲಿ, ಯಜ್ಞಯಾಗಗಳ ಸಮಯದಲ್ಲಿ, ಪೂಜಾ ಕರ್ಮದಲ್ಲೂ ಕೂಡ ಅರ್ಚಕರು ಅದನ್ನು ಹಾಡುವುದಿದೆ. ಎಷ್ಟೋ ಅಭಿಷೇಕ ಮಾಡುವಾಗ ಪುರುಷ ಸೂಕ್ತ ಹೇಳುತ್ತಾ ಅಭಿಷೇಕ ಮಾಡ್ತಾರೆ. ಆ ಪುರುಷ ಸೂಕ್ತ ಇದೇ ರೀತಿ 4 ವೇದಗಳಲ್ಲಿವೆ. ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಋಗ್ವೇದದ ರೂಪ, ಯಜುರ್ವೇದದಲ್ಲಿರ್ತಕ್ಕಂತಹ ಪಾಠ, ಇನ್ನೂ ಸಣ್ಣ ವ್ಯತ್ಯಾಸಗಳಿರ್ಬೋದು. ಮತ್ತೆ ಅದನ್ನು ಹಾಡುವ ಬಗೆ ಕೂಡ ದಕ್ಷಿಣ ಭಾರತದಲ್ಲಿ ಒಂದು ರೀತಿ, ಉತ್ತರ ಭಾರತದಲ್ಲಿ ಕೆಲವು ಅಕ್ಷರಗಳನ್ನು ಇನ್ನೊಂದು ರೀತಿ ಹಾಡ್ತಾರೆ. ವೇದಗಳು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ನೆಲದಲ್ಲಿ, ಈ ದೇಶದಲ್ಲಿ ಇವೆ. 100ಕ್ಕೆ 99ರಷ್ಟು ಭಾರತದ ಉದ್ದಗಲಕ್ಕೂ ಕೂಡ ವೇದ ಮಂತ್ರಗಳಲ್ಲಿ ಯಾವ ಬದಲಾವಣೆ ಇಲ್ಲ. ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿ. ಪುಸ್ತಕಗಳಿರಲಿಲ್ಲ ಹಿಂದೆ. ಬರೇ ಮೌಖಿಕವಾಗಿ ಶಿಕ್ಷಕರು, ಆಚಾರ್ಯರು ಹೇಳ್ತಾ ಇದ್ರು, ಶಿಷ್ಯರು ಅದನ್ನು ಅಭ್ಯಸಿಸ್ತಿದ್ರು. 100ಕ್ಕೆ 99 ಬದಲಾವಣೆ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ. ಉತ್ತರ ಭಾರತದಲ್ಲಿ ಸಹಸ್ರ ಶೀರ್ಷ ಪುರುಖಃ ಅಂತಾರೆ, ನಮ್ಮಲ್ಲಿ ದಕ್ಷಿಣದಲ್ಲಿ ಪುರುಷಃ. ಹೀಗೆ ಕೆಲವು ಸಣ್ಣ ವ್ಯತ್ಯಾಸ ಬಿಟ್ಟರೆ ವೇದವು ಸಾವಿರಾರು ವರ್ಷಗಳಿಂದ ರಕ್ಷಿಸಲ್ಪಟ್ಟಿವೆ. ಜನರು ಅದನ್ನು ಜ್ಞಾಪಿಸಿಕೊಂಡು, ನೆನಪಿನಲ್ಲಿಟ್ಕೊಂಡು, ಮತ್ತೆ ಈ ಕೆಲವು 100 ವರ್ಷಗಳಿಂದ, ಬಹುಶಃ 500-600 ವರ್ಷಗಳಿಂದ ಸಾಕಷ್ಟು ಮುದ್ರಿತ ರೂಪದಲ್ಲಿ ಬಂದಿವೆ. ಇರಲಿ. ಇವಾಗ ನಕರ್ಮಣ ನ ಪ್ರಜಯ ಅನ್ನುವುದಕ್ಕೆ ಪ್ರವೇಶ ಮಾಡೋಣ. ಇದು ಪ್ರಸಿದ್ಧವಾದಂತಹ ಮಂತ್ರಗಳು. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಹ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್
ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಇಷ್ಟು ಹೇಳುವ ಒಂದು ರಿವಾಜ್ ಅಥವಾ ವಾಡಿಕೆ ಇದೆ. ಇದರ ಮುಖ್ಯವಾದ ಒಂದು ಸಂದೇಶ ಮೊದಲನೇ ಪಂಕ್ತಿಯ ಹೇಳುವ ಹಾಗೆ, ಮೋಕ್ಷ ಯಾರಿಗಾದರೂ ಬೇಕಿದ್ರೆ, ಹೆಚ್ಚಿನವ್ರಿಗೆ ಬೇಡ, ಹೆಚ್ಚಿನವರು ಮೋಕ್ಷ ಬೇಕಾ ಕೇಳಿದ್ರೆ ಇಲ್ಲ ನಮಗೊಂದು ಇದು ಸಿಕ್ಕಿದ್ರೆ ಸಾಕು ಅದು ಸಿಕ್ಕಿದ್ರೆ ಸಾಕು ಅಂತಾರೆ, ಅದು ಪ್ರಶ್ನೆ ಬೇರೆ. ಆದರೆ ಬದುಕನ್ನು ಒಂದು ಕಡೆ ಆಳವಾಗಿ ಅರ್ಥ ಮಾಡಿಕೊಂಡವರು, ಇನ್ನೊಂದು ಕಡೆ ಬೇರೆ ಬೇರೆ ವಿಷಯಗಳ ಬಗ್ಗೆ ವೈರಾಗ್ಯ ಬಂದಿರತಕ್ಕವರು, ಬಹಳ ಕಡಿಮೆ ಜನರಿಗೆ ಆ ಥರ ಆಗಿರುತ್ತೆ, ಅವರು ಖಂಡಿತವಾಗಿ ನಮಗೆ ಮೋಕ್ಷವನ್ನು ಭಗವಂತ ಕೊಡಲಿ, ನಾನು ಮೋಕ್ಷವನ್ನು ಇಚ್ಛಿಸುತ್ತೇನೆ ಅಂತ ಹೇಳುವರಿದ್ದಾರೆ. ಈ ಸಂಪೂರ್ಣ ತತ್ವದರ್ಶನದಲ್ಲಿ ಮೋಕ್ಷದ ಬಗ್ಗೆ ಹೇಳಲೇಬೇಕು, ಇಲ್ಲವಾದ್ರೆ ಆ ದರ್ಶನ ಅಪೂರ್ಣವಾಗುತ್ತೆ. 100ರಲ್ಲಿ 99 ಮಂದಿಗೆ ಇವಾಗ ಮೋಕ್ಷ ಅವಶ್ಯಕ ಅಂತ ಅನಿಸದೇ ಇರಬಹುದು. ಆದರೂ ಕೂಡ ದರ್ಶನದಲ್ಲಿ, ಇನ್ ದಿ ಫಿಲಾಸಫಿ ಆಫ್ ದಿ ಹೋಲ್ ಸನಾತನ ಧರ್ಮ, ಮೋಕ್ಷದ ಬಗ್ಗೆ ಮಾತಿದೆ, ಧರ್ಮದ ಬಗ್ಗೆ ಹೆಚ್ಚು ಮಾತಿದೆ. ಯಾಕಂದರೆ ಹೆಚ್ಚಿನ ಜನರಿಗೆ ತಮ್ಮ ಧರ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳುವುದೇ ಮುಖ್ಯವಾದ ಅವಶ್ಯಕತೆ ಇರುತ್ತೆ. ಇವತ್ತು ನಾವು ಈ ಮೊದಲೇ ಪಂಕ್ತಿಯಲ್ಲಂತೂ ಮೋಕ್ಷದ ಬಗ್ಗೆ ನೋಡ್ತಾ ಇದ್ದೀವಿ. ಅದೇನದು? ನ ಕರ್ಮಣ ನ ಪ್ರಜಯ ಧನೇನ. ಇಲ್ಲಿ ಸಂದರ್ಭಕ್ಕನುಸಾರವಾಗಿ ನ ಧನೇನ ಅಂತ ಅರ್ಥ. ಕರ್ಮದಿಂದಲ್ಲ, ಅಥವಾ ಹೆಚ್ಚು ಸಂತಾನ ಪಡೆಯುವುದರಿಂದಲ್ಲ, ಎಷ್ಟೋ ಸಂಪತ್ತನ್ನು ಗಳಿಸಿದರೂ ಅಲ್ಲ, ಇದ್ಯಾವುದರಿಂದಲೂ ಕೂಡ ಮೋಕ್ಷ, ಅದನ್ನಿಲ್ಲಿ ಅಮೃತತ್ವ ಅಂತ ಕರೆದಿದ್ದಾರೆ, ಅಮೃತತ್ವವು ಸಿಗೋದಿಲ್ಲ. ನ ಪ್ರಜಯ ಅಮೃತತ್ವಂ ಆನಶುಹು. ವ್ಯಾಕರಣದ ಪ್ರಕಾರ ಆನಶುಹ ಅಂದರೆ ಪಡೆದರು ಅಂತ ಅರ್ಥ, ಭೂತಕಾಲ. ಆದರೆ ಇಲ್ಲಿ ಸಂದರ್ಭಕ್ಕನುಸಾರವಾಗಿ ಕರ್ಮದಿಂದ, ಪ್ರಜೆಯಿಂದ ಅಥವಾ ಸಂಪತ್ತಿನಿಂದ ಜನರು ಅಮೃತತ್ವವನ್ನು ಪಡೆಯುವುದಿಲ್ಲ ಅಂತ ಅರ್ಥ. ಹಾಗಾದರೆ ಹೇಗೆ ನಮಗೆ ಅಮೃತತ್ವ, ಮರಣವನ್ನೇ ದಾಟಿರುವಂಥದ್ದು, ಅದಕ್ಕೆ ಮೋಕ್ಷ ಅಂತ ಹೇಳೋದು, ಹೇಗೆ ನಾವು ಪಡೆದೆವು? ಅದಕ್ಕೆ ಇಲ್ಲಿ ಹೆಚ್ಚು ಒತ್ತಿ ಹೇಳಬೇಕಾದ ಭಾಗ ತ್ಯಾಗೇನ ಏಕೆ ಅಮೃತತ್ವ ಮಾನಶು. ತ್ಯಾಗದಿಂದ, ಏಕೆ ಅಂದರೆ ಇಲ್ಲಿ ಕೆಲವರು ಅಂತ ಅರ್ಥ. ಏಕೆ ಅನ್ನುವ ಶಬ್ದಕ್ಕೆ ಏಕ ಶಬ್ದಕ್ಕೂ ಸಂಬಂಧ ಇಲ್ಲ. ಏಕ ಅಂದರೆ ಒಂದು, ಆದರೆ ಸಂಸ್ಕೃತದಲ್ಲಿ ಏಕೆ ಅಂತ ಹೇಳಿದರೆ ಕೆಲವರು, ಕೆಲವರು 1000ಕ್ಕೆ ಒಬ್ಬರಿದ್ದರೂ ಹೆಚ್ಚು, ಕೆಲವರು ತ್ಯಾಗದಿಂದ ಅಮರರಾದರು. ಈ ಮತ್ತೆ ಜನ್ಮ ಮತ್ತೆ ಮರಣ, ಆ ಜನ್ಮ ಮತ್ತು ಮರಣಗಳ ಮಧ್ಯೆ ಒಳಗೂ ಸಂಘರ್ಷ, ಹೊರಗೂ ಸಂಘರ್ಷ, ಒಳಗೆ ನಮ್ಮದೇ ಕಾಮಕ್ರೋಧಗಳ ಜೊತೆ ಜಗಳ, ಹೋರಾಟ, ಹೊರಗೆ ಅವರಿವರ ಜೊತೆ, ಕೆಲವೊಮ್ಮೆ ಒಂದು ಜನಾಂಗದ ಜೊತೆ, ಕೆಲವೊಮ್ಮೆ ಇನ್ನೊಂದು ದೇಶದ ಜೊತೆ, ಕೆಲವೊಮ್ಮೆ ನೆರೆಮನೆಯವನ ಜೊತೆ. ಒಟ್ಟಾದರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಸಂಘರ್ಷ ಇರುತ್ತಲ್ವ. ಅದರಿಂದ ಜನ್ಮ ಮತ್ತು ಮೃತ್ಯು, ಅವುಗಳ ಮಧ್ಯದಲ್ಲಿರುವಂಥ ಎಷ್ಟೆಲ್ಲ ಹೋರಾಟಗಳನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅದರಿಂದ ಪಲಾಯನ ಮಾಡುವ ದೃಷ್ಟಿ ಅಲ್ಲ, ಖಂಡಿತ ಅಲ್ಲ. ಧೀರರಾದವರು, ವಿವೇಕಿಯಾದವರು ಪಲಾಯನವನ್ನು ಬಯಸುವುದಿಲ್ಲ. ಆದರೆ ಅವರು ಈ ಎಲ್ಲ ಸಂಘರ್ಷ, ಎಲ್ಲ ನೋವು, ಎಲ್ಲ ಸಾವು, ಎಲ್ಲ ವ್ಯಥೆ, ಇವುಗಳಿಂದ ಎದ್ದು ಮೇಲೆ ಹೋಗಿ ಇರುವಂಥ ಒಂದು ಸ್ಥಿತಿ ಇದೆಯೋ, ಅದರಿಂದ ಮೇಲೆ, ಅದೆಲ್ಲಕ್ಕಿಂತ ಎತ್ತರಕ್ಕೆ, ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ಕ್ಯಾನ್ ವಿ ರೈಸ್ ಅಬೌವ್ ಆಲ್ ದೀಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್. ಈಸ್ ದೇರ್ ಎ ಸ್ಟೇಟ್ ಆಫ್ ಮೈಂಡ್, ಈಸ್ ದೇರ್ ಎ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಒಂದು ವಿಶೇಷವಾದ ಪ್ರಜ್ಞೆ ಇದೆಯೋ, ಎಂತಹ ಪ್ರಜ್ಞೆ ಅದು? ಆ ಪ್ರಜ್ಞೆ ನಮಗೆ ಬಂದರೆ ಮತ್ತೆ ಈ ಎಲ್ಲ ಸಂಘರ್ಷವಿಲ್ಲ. ಜೀವನ್ಮುಕ್ತರಾಗಿಯೂ ಕೆಲವರು ಇರ್ತಾರೆ, ಶರೀರದಲ್ಲಿ ಇದ್ದರೂ ಕೂಡ ಅವರಿಗೆ ಆ ಸಂಘರ್ಷ, ಆ ನೋವು, ಆ ವೇದನೆ ಇರೋದಿಲ್ಲ. ಅಂಥದ್ದಕ್ಕೆ ಅಮೃತತ್ವ. ಯಾಜ್ಞವಲ್ಕ್ಯ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತನ್ನ ಬಹಳ ಹೆಚ್ಚಿನದಾದಂತಹ ಸಂಪತ್ತನ್ನ ಹಿರಿಯ ಪತ್ನಿ ಮೈತ್ರೇಯಿ ಮತ್ತು ಎರಡನೇ ಪತ್ನಿ ಕಾತ್ಯಾಯನಿಗೆ ಹಂಚಿಬಿಡ್ತಾನೆ.
ನಾನು ಹೋಗ್ತಾ ಇದ್ದೇನೆ ಅಂತ. ಆಗ ಹಿರಿಯ ಪತ್ನಿ ಹೆಚ್ಚು ಬದುಕನ್ನು ಕಂಡವಳು, ಆಮೇಲೆ ವಿವೇಕ ವೈರಾಗ್ಯ ಅವಳಲ್ಲಿ ಇತ್ತು. ಅವಳು ಗಂಡನನ್ನು ನಿಲ್ಲಿಸಿ, ಸ್ವಲ್ಪ ನಿಲ್ಲಿ, ನಮ್ಗೆ ಸಂಪತ್ತು ಕೊಟ್ಟು ಹೊರಟು ಹೋಗ್ತಿದ್ದೀರಲ್ಲ, 1 ನಿಮಿಷ ನಿಲ್ಲಿ, ಈ ಸಂಪತ್ತೆಲ್ಲ ನಮ್ಗೆ ಕೊಟ್ಟಿದ್ದೀರಲ್ಲ, ಅದರಿಂದ ನಮಗೆ ಅಮೃತತ್ವ ಸಿಗುತ್ತೆ ಅಂತ. ಬೃಹದಾರಣ್ಯಕದಲ್ಲಿ ಒಂದು ಪಂಕ್ತಿ ಇದೆ, ಅಮೃತತ್ವಸ್ಯ ನ ಆಶಾ ಅಸ್ತಿ ವಿತ್ತೇನ. ಅದು ಯಾಜ್ಞವಲ್ಕ್ಯನ ಉತ್ತರ. ಬಹಳ ಪ್ರೀತಿಯಿಂದ, ಬಹಳ ಅವಳನ್ನು ಮೆಚ್ಚಿಕೊಳ್ಳುತ್ತಾ ಪತಿಯಾದ ಯಾಜ್ಞವಲ್ಕ್ಯ ಮೈತ್ರೇಯಿಗೆ ಹೇಳ್ತಾನೆ, ನೀನು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀವತ್ತು, ಈ ಸಂಪತ್ತಿನಿಂದ ಅಮೃತತ್ವ ಸಿಗುತ್ತೆ ಅಂತ. ನಾನು ಒಪ್ಪಲೇಬೇಕು, ನಿನ್ನೆದುರು ಯಾವ ಮುಚ್ಚುಮರೆ ಇಲ್ಲದೆ ಹೇಳಬೇಕು, ಅಮೃತತ್ವ ಅನ್ನುವಂಥದ್ದು ಈ ಎಲ್ಲ ಸಂಪತ್ತಿಂದ ಸಿಗೋದಿಲ್ಲ ಅಂತ. ಆದ್ರಿಂದ ಅಮೃತತ್ವವು ಧನೇನ ನ ಲಭ್ಯತೆ ಕರ್ಮಣ. ನಿಮಗೆ ನಮಗೆ ಎಷ್ಟೋ ಬಾರಿ ಕೆಲಸ ಮಾಡಿ ಸುಸ್ತಾಗುತ್ತೆ, ಆಯಾಸವಾಗುತ್ತೆ, ಸಾಕಪ್ಪ ಅನ್ಸುತ್ತೆ. ಆದರೂ ಕೂಡ ಸ್ವಲ್ಪ ನಮಗೆ ಶಕ್ತಿ ಬಂದಾಗ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ಮಾಡ್ಲಿಕ್ಕೆ ಹೋಗ್ತೀವಿ. ಮಾಡುವಂತಹ ಒಂದು ಮನಸ್ಸು, ಕರ್ಮದಲ್ಲಿ ಆಸಕ್ತಿ, ಮನೆ ಉಸಿರವರೆಗೂ ಏನಾದ್ರು ಮಾಡ್ತಾ ಇರ್ಬೇಕಂತ. ಯಾಕಂದ್ರೆ ಅದಕ್ಕೆ ಸಮಾಜದಲ್ಲಿಯೂ ತುಂಬಾ ಗೌರವವಿದೆ. ಏನಾದ್ರು ಮಾಡುವವರಿಗೆ, ಬರೇ ಧ್ಯಾನಕ್ಕೆ ಕೂತ್ಕೊಂಡಿದ್ದಾನೊಬ್ಬ, ಏನೋ ಚಿಂತನ ಮಂಥನ ಮನನ ಮಾಡ್ತಿದ್ದಾನಂದ್ರೆ ದೂರದಿಂದ ನಮಸ್ಕಾರ ಅವನಿಗೆ ನಮಗೇನು ಸಿಗೋದಿಲ್ಲ, ಗಿಟ್ಟೋದಿಲ್ಲ ಅಂತ ಭಾವನೆ ಇರುತ್ತೆ. ಆದರೆ ತತ್ವಶಾಸ್ತ್ರದಲ್ಲಿ ಇದನ್ನೆಲ್ಲ ಬಹಳ ಸಮಾಲೋಚನೆ ಮಾಡಿ, ಕರ್ಮ ಬಹಳ ಪ್ರಶಂಸನೀಯವೇನೋ ಸರಿ, ಭಗವದ್ಗೀತೆಯು ಕೂಡ ಕರ್ಮ ಜ್ಯಾಯೋ ಹಿ ಅಕರ್ಮಣಃ, ಏನು ಮಾಡದೆ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡ್ತಾ ಇರುವುದು ಹೆಚ್ಚಿನದು ಅಂತ ಹೇಳಿದ್ದಾನೆ. ಕರ್ಮವನ್ನ ಭಗವಂತ ಕೃಷ್ಣ ತುಂಬಾ ಹೊಗಳಿದ್ದಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕ ಮತ್ತು ಇತರ ರಾಜರೆಲ್ಲ ಕರ್ಮದಲ್ಲಿದ್ದುಕೊಂಡೇ ಕೊನೆ ಉಸಿರಿನವರೆಗೂ ಕೆಲಸ ಮಾಡ್ತಾ ಮಾಡ್ತಾ, ಸೇವೆ ಮಾಡ್ತಾ ಮಾಡ್ತಾ ಏನೇನೋ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಹೋಗ್ತಾನೆ ಎತ್ತರಕ್ಕೇರಿದ್ರು ಅಂತ ಶ್ರೀಕೃಷ್ಣ ಹೇಳೋದೇನ ಸರಿ. ಆದ್ರೆ ಸುತ್ತಿ ಬಳಸಿ ಗೀತೆಯಲ್ಲಿಯೂ ಅಷ್ಟೇ, ಉಪನಿಷತ್ತುಗಳಲ್ಲೂ ಅಷ್ಟೇ, ಕರ್ಮದ ಹಿಂದೆ ನಾನೊಬ್ಬ ಮಾಡುವವನು, ನಾನೊಬ್ಬ ಕರ್ತೃ ಅಂತೆಲ್ಲ ಕಲ್ಪನೆ ಇದೆ ನೋಡಿ. ಅದೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಆಧ್ಯಾತ್ಮಿಕ ಅಜ್ಞಾನದ ಒಂದು ಪರಿಧಿಯಲ್ಲಿ, ಚೌಕಟ್ಟಿನಲ್ಲಿ ಇದೆ ಅಂತ ಬರುತ್ತೆ ಮಾತು. ಆದ್ರಿಂದ ಈ ಒಂದು ಕನಸಿನಂತೆ ಇರುವಂತಹ ಜೀವಾತ್ಮದ ಬದುಕೇನಿದೆ, ಆ ಕನಸಿನಿಂದ ಎದ್ದೇಳಬೇಕಾದ್ರೆ ಇನ್ನಷ್ಟು ಕರ್ಮ ಸಹಾಯಕವಾಗುವುದಿಲ್ಲ. ಪ್ರಜಯ, ನೇರವಾದ ಅರ್ಥ ಮಕ್ಕಳು, ಸಂತಾನ. ಸ್ವಲ್ಪ ವಿಸ್ತೃತವಾದ ಅರ್ಥದಲ್ಲಿ ಪ್ರಜೆ ಅಂತ ಹೇಳಿದ್ರೆ ನಮ್ಮನ್ನ ಹಿಂಬಾಲಿಸುವವರು, ನಮ್ಮ ಅನುಯಾಯಿಗಳು, ನಮ್ಮನ್ನ ಗೌರವಪೂರ್ಣವಾಗಿ ನೋಡುವವರು. ಅದರಿಂದ ದೊಡ್ಡ ಮನುಷ್ಯರಿಗೆಲ್ಲ ಶಿಷ್ಯರೋ ಅಥವಾ ಅನುಯಾಯಿಗಳು, ಫ್ಯಾನ್ ಕ್ಲಬ್ ಅಂತ. ಇವಾಗೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೀವೇನೋ ಒಂದು ಪೋಸ್ಟ್ ಮಾಡಿದ್ರೆ ಎಷ್ಟು ಜನ ಲೈಕ್ ಮಾಡಿದ್ರು? 450 ಜನ ಒಂದು ದಿವಸದೊಳಗೆ ನೀವು ಹಾಕಿದ್ದನ್ನ ಲೈಕ್ ಮಾಡಿದ್ರು, ಇಷ್ಟಪಟ್ರು ಅಂದ್ರೆ ನಿಮಗೆ ಬಹಳ ಹೆಮ್ಮೆ ಆಗುತ್ತೆ. ಅದೊಂದು ಹೊಸ ಮೋಹ ಈಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ತುಂಬ ಮೆಚ್ಚುವವರು ಇರಬೇಕು. ನಮ್ಮ ಸುತ್ತಮುತ್ತ ಇರೋ ಜನರು ನಮ್ಮನ್ನು ಮೆಚ್ಚದೇ ಇರಬಹುದು, ಆದರೆ ಫೇಸ್ಬುಕ್ಕಲ್ಲಿ ನನಗೆ 450 ಜನ ಮೆಚ್ಚುವವರಿದ್ದಾರೆ ಅಂದಾಗ ಏನೋ ಒಂದು ಮನುಷ್ಯನಿಗೆ ಸಂತೋಷ ದೊರಕ್ತಾ ಇದೆ. ಏನೇ ಇರಲಿ, ಆ ಸಂತಾನವಿರಲಿ ಅಥವಾ ನಮ್ಮನ್ನ ಗೌರವಿಸುವಂತ ಮಂದಿ ಇರಲಿ, ಶಿಷ್ಯಾದಿಗಳು, ಅದು ಒಳ್ಳೆಯದು. ಆದರೆ ಅದರಿಂದ ಅಮೃತತ್ವ ಸಿಗೋದಿಲ್ಲ. ಧನೇನ, ಸಂಪತ್ತಿನಿಂದ ಸಾಧ್ಯವಿಲ್ಲ. ಆದರೆ ಏಕೆ? ಕೆಲವರು ಇದೇ ಜಗತ್ತಿನಲ್ಲಿ, ಇದೇ ಭೂಮಿಯ ಮೇಲೆ ಇದ್ದವರು, ಹಿಂದೂ ಅಷ್ಟೇ ಇವಾಗಲೂ ಅಷ್ಟೇ, ತ್ಯಾಗದಿಂದ. ತ್ಯಾಗ ಶಬ್ದಕ್ಕೆ ಇಲ್ಲಿ ಅರ್ಥ ಬರೇ ದ್ರವ್ಯ ತ್ಯಾಗ ಅಲ್ಲ, ಅದು ಬಹಳ ಒಳ್ಳೆಯದು. ಯಾಕಂದ್ರೆ ಜಿಪುಣರೇ ಹೆಚ್ಚು ಈ ಪ್ರಪಂಚದಲ್ಲಿ. 100ಕ್ಕೊಬ್ರು ತಮ್ಮ ಸಂಪತ್ತನ್ನ, ಅದರಲ್ಲಿರೋ ಸ್ವಲ್ಪ ಭಾಗವನ್ನ ಇತರರಿಗೆ ಕೊಡ್ತಾರೆ, ತ್ಯಾಗ ಮಾಡ್ತಾರೆ. ಇನ್ನು ಕೆಲವರು ವಿದ್ಯಾದಾನ ಮಾಡ್ತಾರೆ, ಅದು ತ್ಯಾಗ. ಏನನ್ನಾದ್ರೂ ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದು. ಆದ್ರೆ ಮೋಕ್ಷಕ್ಕೆ ಅಹಂಕಾರದ ತ್ಯಾಗ, ನಾನು ಮಾಡುವವನು, ನಾನು ಕೊಡುವವನು, ಅಥವಾ ನಾನು ತಗೊಂಡವನು, ನಾನು ಎಲ್ಲರಿಂದ ಸ್ವೀಕರಿಸಿದವನು ಅಂತ. ಕೊಟ್ಟವನು ಅಂದ್ರೆ ಒಂದು ಅಹಂಕಾರ, ಅಯ್ಯೋ ನಾನೆಲ್ಲರ ಹತ್ರ ತಗೊಳ್ತಾ ಇದ್ದೀನಿ, ನನ್ನಿಂದ ಏನು ಕೊಡೋಕ್ಕಾಗಿಲ್ವಲ್ಲ ಅಂತ ಬೇಸರ ಪಟ್ರೆ ಅದು ಇನ್ನೊಂದು ಅಹಂಕಾರ. ನಮ್ಮನ್ನು ನಾವು ಇತರರಿಗಿಂತ ಮೇಲೆ ಅಂತ ಭಾವಿಸುವುದು ಅಹಂಕಾರದ ಒಂದು ರೂಪ. ನಮ್ಮನ್ನ ಇತರರಿಗಿಂತ ಕೀಳು, ನಾನೊಬ್ಬ ಆಲಸಿ, ಮಿಕ್ಕಿದವರಲ್ಲಿ ಎಷ್ಟು ಪರಿಶ್ರಮ ಪಡ್ತಿದ್ದಾರೆ ಇತ್ಯಾದಿಯಾಗಿ ನಮ್ಮನ್ನು ಕೀಳಾಗಿ ಭಾವಿಸುವುದು ಕೂಡ
ಆಧ್ಯಾತ್ಮಿಕ ಅಜ್ಞಾನದ ಕುರುಹು ಅದು. ಆ ಮೇಲಿಲ್ಲ ಕೀಳಿಲ್ಲ, ನಾನು ಎಳೆಯವನಲ್ಲ, ನಾನು ವಯಸ್ಸಾದವನಲ್ಲ, ನಾನು ಪುರುಷನಲ್ಲ, ನಾನು ಸ್ತ್ರೀ ಅಲ್ಲ. ಹೇಗೆ ನೀವೆಲ್ಲ ಓದಿದ್ದೀರ ನಿರ್ವಾಣ ಷಟ್ಕಮಲ್ಲಿ, ಮನೋಬುದ್ಧಿ ಅಹಂಕಾರ ನಾಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಒಂದು ಬಹಳ ಉನ್ನತವಾದ ವಿಚಾರ ಇದೆ. ಆ ಒಂದು ಮಟ್ಟದಲ್ಲಿ ನಾವು ನಾನು ನನ್ನದು ಅನ್ನುವುದನ್ನೇ ಬಿಡ್ತೀವಲ್ಲ, ಆವಾಗ ಅಮೃತತ್ವ ಆನಶುಹು ಅಶ್ನಂತಿ ಅಂತ ವರ್ತಮಾನ ಕಾಲದಲ್ಲಿ ಆನಶುಹು ಪಡೆದರು, ಅರ್ಥಾತ್ ಪಡೆಯುತ್ತಾರೆ. ಇಷ್ಟು ಮೋಕ್ಷದ ಮಾತಾಯಿತು. ಆದರೆ ಈ ಇಡೀ ಮಂತ್ರ ಇವೆಲ್ಲವೂ ಕೂಡ ಬರೇ ಆ ಬ್ರಹ್ಮ ವಿಚಾರವನ್ನು ಮಾತ್ರ ಕೊಡೋದಿಲ್ಲ. ಒಂದು ಹೆಜ್ಜೆ ಕೆಳಗೆ ಬಂದರೆ, ಒನ್ ನಾಚ್ ಬಿಲೋ, ನಮಗೆ ಉಪಾಸನೆ ಎನ್ನುವಂತಹ ಒಂದು ಬೋಧನೆಯನ್ನು ಕೊಡುತ್ತೆ. ಅದನ್ನು ಮಿಕ್ಕಿದ ಶಬ್ದಗಳಲ್ಲಿ ಹೇಳಲಾಗಿದೆ. ಪರೇಣ ನಾಕಂ, ನಾಕ ಅಂದರೆ ಸ್ವರ್ಗ. ಸಾಮಾನ್ಯವಾಗಿ ಯಜ್ಞ ಯಾಗಗಳನ್ನು ಮಾಡುವವರು, ಪುಣ್ಯ ಕರ್ಮ ಮಾಡುವವರು ಶಾಸ್ತ್ರ ಓದಿದ್ದಾದ್ರೆ ಇದೆಲ್ಲದರಿಂದ ನನಗೆ ಸ್ವರ್ಗ ಸಿಗುತ್ತೆ ಅಂತ ಒಂದು ಭಾವನೆ ಇಟ್ಕೊಂಡಿರ್ತಾರೆ. ಅದು ಸತ್ಯ. ಆದರೆ ಸ್ವರ್ಗವೇ ಕೊನೆಯದಲ್ಲ. ಪರೇಣ ನಾಕಂ, ಸ್ವರ್ಗಕ್ಕಿಂತ ಮೀರಿರುವಂತಹ ಒಂದು ತತ್ವ ಇದೆ. ಅದನ್ನ ನಮ್ಮ ಹೃದಯ ಗುಹೆಯಲ್ಲಿಯೇ ಭಾವಿಸಬೇಕು, ಕಲ್ಪಿಸಬೇಕು, ಧ್ಯಾನಿಸಬೇಕು ಅಂತ ಮಾತು ಬಂದಿದೆ. ಹೃದಯ ಗುಹೆ, ಹೃದಯವನ್ನ ಅಲಂಕಾರಿಕವಾಗಿ ಗುಹೆ ಅಂತ ಹೇಳುವುದುಂಟು. ವಿಭ್ರಾಜತೆ, ಆ ಬ್ರಹ್ಮತತ್ವ ನಮ್ಮ ಹೃದಯದಲ್ಲೇ ಬೆಳಗುತ್ತಾ ಇರುತ್ತೆ. ವಿಭ್ರಾಜತೆ ಯದ್ ಯತಯೋ ವಿಶಂತಿ. ವಿಭ್ರಾಜತೆ ಯದ್ ಅಂತ ಒಂದು ರೂಪ, ಇನ್ನೊಂದು ಪಾಠಾಂತರ ವಿಭ್ರಾಜತ್ ಏತದ್. ಆಗ ಸಂಧಿ ಮಾಡಿದಾಗ ವಿಭ್ರಾಜದೇತದ್ ಅಂತೂ ಇದೆ. ಎರಡು ರೂಪಗಳಿವೆ, ಎರಡೂ ಸರಿಯೇ. ಯತಯ ವಿಶಂತಿ, ಪ್ರಾರಂಭದಲ್ಲಿ ಹೇಳಿದ್ವಿ, ಈ ನಕರ್ಮಣ ನ ಪ್ರಜಯ ಅನ್ನುವಂತಹ ಮಂತ್ರಗಳನ್ನ ಯತಿಗಳು ಯಾರಾದರೂ ನಮ್ಮಲ್ಲಿ ಬಂದರೆ ಅವರನ್ನ ಆದರಪೂರ್ವಕವಾಗಿ ಸ್ವಾಗತಿಸುವಾಗ ಹೇಳ್ತೀವಿ. ಇಲ್ಲಿ ಯತಯೋ ವಿಶಂತಿ ಅಂತ ಬಂದಿದೆ. ಯಾಕಂದ್ರೆ ತ್ಯಾಗವಾಗಲಿ ಅಥವಾ ಆ ಹೃದಯ ಗುಹೆಯಲ್ಲಿರುವಂತಹ ಬ್ರಹ್ಮ ವಸ್ತುವನ್ನು ಧ್ಯಾನಿಸುವುದಾಗಲಿ ಹೆಚ್ಚಿನವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜಗತ್ತಿನಲ್ಲಿ ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಬ್ಯಾಂಕ್ ಅಕೌಂಟು, ನಮ್ಮ ಅದು ಇದು ಎಲ್ಲ ಇದ್ದಾಗ ಒಂದು ರೀತಿಯಲ್ಲಿ ರಾಗದ್ವೇಷಗಳು ಉಂಟಾಗ್ತವೆ. ಈ ಯತಿಗಳು ಅವರಿಗೂ ಅಷ್ಟು ಸುಲಭ ಇಲ್ಲ. ಕಾವಿ ಬಟ್ಟೆ ಹಾಕಿದ ಕೂಡಲೇ ಅದು ಬರೋದಿಲ್ಲ. ಹಿಮಾಲಯದಲ್ಲಿ ಒಂದು ಸಣ್ಣ ಕುಟೀರ ಮಾಡಿಕೊಂಡು ಕೂಡಲೇ ಬರೋದಿಲ್ಲ. ಅವುಗಳೆಲ್ಲ ಸ್ವಲ್ಪ ಮಟ್ಟಿಗೆ ಸಹಾಯಕವಾಗಬಹುದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಜೀವನದಲ್ಲಿ 4 ಜನ ನೋಡ್ಲಿ ಅಥವಾ ಯಾರೂ ನೋಡ್ತಾ ಇಲ್ಲ ಅಂತಹ ಸಂದರ್ಭದಲ್ಲೂ ಕೂಡ ಯಾವ ತಪ್ಪು ಮಾಡದೆ, ಯಾವ ಕೆಟ್ಟ ಆಲೋಚನೆಯನ್ನು ಮಾಡದೆ ನಮ್ಮ ಹೃದಯವನ್ನು ಶುದ್ಧಗೊಳಿಸ್ತಾ ಹೋಗ್ತಾರೆ ಯತಿಗಳು. ಯತಿಯ ಜೀವನ ಆ ಥರ ಅಂತ ಇದ್ದದ್ದು. ಯತಿಗಳಾದವರಲ್ಲೂ ಕೂಡ ಹೆಚ್ಚಿನವರಿಗೆ ಕಷ್ಟ ಆಗ್ಬೋದು. ಆದರೆ ಈ ಮಂತ್ರದಲ್ಲಂತೂ ನಿಜವಾದ ಯತಿಗಳು, ನಿಜವಾದ ಯತಿ ಧರ್ಮವನ್ನು ಪಾಲಿಸುವವರು ಬೆರಳಲ್ಲಿ ಎಣಿಸುವಷ್ಟು ಕಡಿಮೆ ಇರ್ಬೋದು ಅವರು, ಆದರೂ ಇದ್ದಾರೆ. ಈ ಕಾಲದಲ್ಲೂ ಕೆಲವರು ಇದ್ದಾರೆ. ಅವರು ಈ ಬ್ರಹ್ಮವನ್ನು ಧ್ಯಾನಿಸ್ತಾರೆ, ಆ ಬ್ರಹ್ಮದಲ್ಲಿ ವಿಶಂತಿ ಪ್ರವೇಶಿಸುತ್ತಾರೆ ಅಂತ ಹೇಳಲಾಗಿದೆ. ಈ ಮಂತ್ರ ಮತ್ತೆ ಮುಂದೆ ಹೋಗಿ ಆ ಯತಿಗಳು ಆ ಪ್ರಕಾರ ಎತ್ತರಕ್ಕೆ ಹೇಗೆ ಹೋದರು? ಬರೇ ಸಂಕಲ್ಪ ಶಕ್ತಿಯಿಂದಲ್ಲ. ಯಾವ ಸಾಧನೆಯಲ್ಲಾದರೂ ನಮಗೆ ಸಂಕಲ್ಪ ಶಕ್ತಿ, ವಿಲ್ ಪವರ್ ಬೇಕು, ಇಲ್ಲ ಅನ್ನೋದಿಲ್ಲ. ಆದರೆ ಸಂಕಲ್ಪ ಶಕ್ತಿಯ ಜೊತೆಗೇನೆ ಅಧ್ಯಯನ ಬೇಕು. ಅಧ್ಯಯನದ ಮೂಲಕ ನಮ್ಮ ಜ್ಞಾನ, ನಮ್ಮ ಅರಿವು ಈ ಮೊದಲಿನಿಗಿಂತ ಹೆಚ್ಚಾಗುತ್ತಾ, ಮುಂದೆ ಮುಂದೆ ಹೋಗುತ್ತಾ ಎಷ್ಟೋ ಹಳೆಯ ಕಲ್ಪನೆಗಳು ಬಿದ್ದು ಹೋಗಿ ಹೊಸ ಅರಿವು ಮೂಡುತ್ತೆ. ಅದಕ್ಕೆ ಅಧ್ಯಯನ ಬೇಕು. ಸುಮ್ಮನೆ ಮನಸ್ಸನ್ನು ಟಪ್ಪಂತ ಶಾಂತಗೊಳಿಸಿ ಕೂತ್ಕೊಂಡ್ರೆ ಆಗ ಅರಿವು ಹೆಚ್ಚು ಕಡಿಮೆ ಮೊದಲಿದ್ದಷ್ಟೇ ಇರುತ್ತೆ. ಆ ಮನಸ್ಸು ಶಾಂತವಾದಾಗ ನೀವು ಸುಖವನ್ನು ಅನುಭವಿಸಬಹುದು. ಆದರೆ ಮತ್ತೆ ನಿಮ್ಮ ಮನಸ್ಸು ಅಥವಾ ಪ್ರವೃತ್ತಿಗೆ ಇಳಿದಾಗ ಮೊದಲಿನ ರಾಗದ್ವೇಷಗಳು ಈಗಲೂ ಇರಬಹುದು. ಮನಸ್ಸನ್ನ ತನ್ನ ಮೂಲದಲ್ಲಿ, ತನ್ನ ಬುಡದಲ್ಲಿ ಬದಲಾಯಿಸಬೇಕಾದ್ರೆ ವೇದಾಂತದ ಅಧ್ಯಯನದಿಂದ ಆ ಮನಸ್ಸನ್ನ ಶುದ್ಧಗೊಳಿಸಬೇಕು. ಯಾರ ಮನಸ್ಸಲ್ಲಿ ವೇದಾಂತದ ಬೋಧನೆಗಳು ಸುನಿಶ್ಚಿತ ಒಳ್ಳೆ ರೀತಿಯಲ್ಲಿ ಅರ್ಥವಾಗಿವೆಯೋ ಅವರು ಆ ಅರಿವಿನ ಬಲದಿಂದ, ಬರೇ ಸಂಕಲ್ಪದಿಂದಲ್ಲ,
ಬರೇ ನಿಮ್ಮ ಜನ್ಮದಿನದ ದಿವಸ ನೀವು ಸಂಕಲ್ಪ ಮಾಡಿದ್ರೆ ನಾಳೆಯಿಂದ ನಾನು ಯಾರನ್ನೂ ದ್ವೇಷಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ 10 ದಿನ ಬಹುಶಃ ನೀವು ಸ್ವಲ್ಪ ಸುಮ್ಮನೆ ಇರ್ಬೋದು. 11ನೇ ದಿನ ಯಾರದ್ದು ವರ್ತನೆ ನೋಡಿದಾಗ ಸಿಟ್ಟು ಬಂದು ಹಲ್ಲು ಕಡಿತೀರ ನೀವು. ಯಾರ ಬಗ್ಗೆಯೂ ದ್ವೇಷ ಇಲ್ಲ, ಯಾರ ಬಗ್ಗೆಯೂ ರಾಗ ಇಲ್ಲ. ಎಲ್ಲವನ್ನು ಕೂಡ ಇದ್ದದಿದ್ದ ಹಾಗೆ ನೋಡುವಂತಹ ನಿಷ್ಪಕ್ಷಪಾತವಾದ ಬುದ್ಧಿ ಬರಬೇಕಾದ್ರೆ ಅಧ್ಯಯನ ಮತ್ತು ಸೇವೆ, ಸೇವೆ ಮತ್ತು ಅಧ್ಯಯನ. ಯತಿಗಳು ಕೂಡ ಅಧ್ಯಯನ ಮತ್ತು ಧ್ಯಾನ, ಧ್ಯಾನದ ನಂತರ ಮತ್ತೆ ಅಧ್ಯಯನ. ಈ ಪ್ರಕಾರ ಸ್ವಾಧ್ಯಾಯ ಮತ್ತು ಧ್ಯಾನ, ಸ್ವಾಧ್ಯಾಯದ ಅಂಗವಾಗಿ ಪ್ರವಚನವೂ ಮಾಡಬಹುದು. ಈ ಥರ 2-3 ಸಾಧನೆಗಳು ಮಾಡಿದಾಗ ಒಳಗೆ ನಿಜವಾದ ಸನ್ಯಾಸ, ಒಳ ಸನ್ಯಾಸ. ಜನಕಾದಿಗಳಿಗೂ ಕೂಡ ಒಳಗಿನಿಂದ ಸನ್ಯಾಸವಿತ್ತು. ಹೊರಗೆ ರಾಜನ ಸಿಂಹಾಸನದ ಮೇಲೆ ಕೂತರೂ ಕೂಡ ಒಳಗಿಂದ ಅವರಿಗೆ ನಿಶ್ಚಿತವಾದ ಸ್ಪಷ್ಟವಾದ ಅರಿವಿತ್ತು. ಇದ್ಯಾವುದು ನನ್ನದಲ್ಲ, ನಾಳೆ ಎಲ್ಲ ಬಿಟ್ಟು ಹೋಗಬೇಕಾದ್ರೆ ನಾನು ಸಿದ್ಧನಿದ್ದೇನೆ. ಅಥವಾ ಇನ್ನೊಂದು 20 ವರ್ಷ ಸಿಂಹಾಸನದಲ್ಲಿ ಕೂತು ಆಡಳಿತ ಮಾಡಬೇಕಂದ್ರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ. ಆದರೆ ನಾನು ಯಾವುದಕ್ಕೂ ಕೂಡ ಅಂಟಿಕೊಂಡಿಲ್ಲ, ನನಗೆ ಅಂಟಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಅರಿವಿದ್ದಾಗ ಸನ್ಯಾಸ ಉಂಟಾಗ್ತದೆ. ಯತಯಃ ಶುದ್ಧ ಸತ್ವಾಹ ಶುದ್ಧ ಮನಸಃ, ಅವರು ಬ್ರಹ್ಮಲೋಕಕ್ಕೆ ಹೋಗುತ್ತಾ, ಬ್ರಹ್ಮಲೋಕೇತು. ಇಲ್ಲಿಯೂ ಕೂಡ ಕೆಲವು ರೂಪಗಳಲ್ಲಿ ಪಾಠಾಂತರದಲ್ಲಿ ವೇದದಲ್ಲಿ ಬ್ರಹ್ಮಲೋಕೇಶು ಅಂತಿದೆ. ಇದೆಲ್ಲ ಸಣ್ಣ ವ್ಯಾಕರಣ ಅಷ್ಟೇ. ಲೋಕೇತು ಇರಲಿ, ಲೋಕೇಶು ಇರಲಿ, ಅಂತೂ ಇಂತೂ ಯಾವ ಒಂದು ಮೇಲಿನ ಲೋಕಗಳಿವೆಯೋ ಅವೆಲ್ಲಕ್ಕಿಂತ ಮತ್ತೆ ಮೇಲೆ ಹೋಗುತ್ತಾ ಪರಾಮೃತ, ಆ ಅಮೃತ ತತ್ವವನ್ನ ಅರಿತು ಅದರ ಲಾಭದ ರೂಪದಲ್ಲಿ ಪರಿಮುಚ್ಚಂತಿ ಸರ್ವೇ, ಅವರು ಮುಕ್ತರಾಗೋದು ಮಾತ್ರ ಅಲ್ಲ, ಪರಿಮುಕ್ತರಾಗ್ತಾರೆ. ಪರಿ ಅಂತ ಹೇಳಿದ್ರೆ ಎಲ್ಲಾ ದೃಷ್ಟಿಯಿಂದ ಕೂಡ ಪರಿ ಸಮಂತ ಅಂತ ಹೇಳ್ತಾರೆ. ಹಾಗೆಯೇ ದಹ್ರಂ ವಿಪಾಪಂ, ಇದು ಮುಖ್ಯವಾಗಿ ಉಪಾಸನೆ. ಯಾರಿಗೆ ಅಂಥ ಒಂದು ವಿವೇಕ ವೈರಾಗ್ಯ ಬಂದಿಲ್ವೋ, ಕೆಲವಾರು ವರ್ಷಗಳಿಂದ ಅವರು ವೇದಾಂತ ಅಧ್ಯಯನವನ್ನು ಮಾಡ್ತಿರ್ಬೋದು, ಆದರೆ ಪೂರ್ವ ಸಂಸ್ಕಾರಗಳು ಮತ್ತು ಬೇರೆ ಬೇರೆ ಅಡಚಣೆಗಳು ಬರ್ತವೆ. ಆದ್ರಿಂದ ಇನ್ನೂ ಆ ಮನಸ್ಸಿನಲ್ಲಿ ಕೆಲವು ಕಶ್ಮಲಗಳಿವೆ. ಹಿಂದೆ ಆದುದರ ಬಗ್ಗೆ ವ್ಯಥೆ, ಮುಂದೆ ಆಗಬಹುದಾದುದರ ಬಗ್ಗೆ ಭಯ ಇತ್ಯಾದಿ ಎಲ್ಲ ಇರುತ್ತೆ. ಅದೆಲ್ಲ ನಾಳೆ ದಿವಸ ನಿಮಗೆ ಯಾರ ಮೇಲಾದ್ರು ಸಿಟ್ಟು ಬಂದರೆ ಕೂಗಾಡಿದ್ರೆ ನೀವು ಆಮೇಲೆ 1-2 ಗಂಟೆ ನಂತರ ಪಶ್ಚಾತ್ತಾಪ ಪಟ್ಟರೆ ಯಾಕಷ್ಟು ಸಿಟ್ಟು ಮಾಡಿದೆ, ನಾನು ಅಷ್ಟು ಮಾಡಬಾರ್ದಿತ್ತು. ಆದರೆ ಆ ಮಾಡಬೇಕಾಗಿತ್ತು, ಮಾಡಬಾರ್ದಾಗಿತ್ತು, ಅದಿರಲಿ ಒಂದು ಕಡೆ. ನಿಮಗೆ ಆ ಪ್ರಕಾರ ಒಳಗಿನ ಸಮತೋಲನ ಹೊರಟು ಹೋಗಿದ್ದು ಮತ್ತೇನಲ್ಲ, ಅದೊಂದು ಕಶ್ಮಲ, ಮನಸ್ಸಿನಲ್ಲಿರುವಂಥ ಒಂದು ಅಶುದ್ಧಿ. ಆ ಅಶುದ್ಧಿಯನ್ನು ಹೋಗಲಾಡಿಸಬೇಕಾದ್ರೆ ಬ್ರಹ್ಮಜ್ಞಾನದಿಂದ ತುಂಬ ದೂರ ಇರತಕ್ಕಂಥವರು ತಮ್ಮ ಹೃದಯದೊಳಗೆ ಒಂದು ಕಮಲದ ಹೂವನ್ನು, ಪುಂಡರೀಕ ಅಂದರೆ ಒಂದು ಕಮಲ, ತಮ್ಮ ಹೃದಯದೊಳಗೆ ಒಂದು ಪುಟ್ಟ ಕಮಲವನ್ನು ಭಾವಿಸಬೇಕು, ಕಲ್ಪಿಸಬೇಕು, ಊಹಿಸಬೇಕು. ಪುರ ಮಧ್ಯ ಸಗ್ಗಸ್ತಂ, ಪುರ ಅಂದರೆ ಬೇರೆ ಯಾವುದಲ್ಲ, ಆ ಹೃದಯ ಎನ್ನುವಂಥ ಒಂದು ನಗರ. ಹೃದಯಕ್ಕೆ ಕೆಲವೊಮ್ಮೆ ಗುಹೆ ಅಂತಾರೆ, ಕೆಲವೊಮ್ಮೆ ಪುರ ನಗರ ಅಂತಾರೆ. ನಗರದ ಮಧ್ಯದಲ್ಲಿರುವುದು ಅಥವಾ ಪುರ ಅಂತ ದೇಹಕ್ಕೆ ಹೇಳುವುದು ಉಂಟು. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ನಂತ ಗೀತೆಯಲ್ಲಿದೆ. ಶರೀರವು 9 ಬಾಗಿಲುಗಳಿರುವಂತಹ ಒಂದು ನಗರ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅದು ದೇಹದಲ್ಲಿಯೇ ತಮ್ಮೊಳಗೇನೆ, ಹೃದಯದಲ್ಲಿಯೇ ತಮ್ಮೊಳಗೇನೆ ಒಂದು ಕಮಲವನ್ನ ಭಾವಿಸುತ್ತಾ ಅಲ್ಲಿ ದಹ್ರ, ಒಂದು ಚಿಕ್ಕ ಆಕಾಶ, ಚಿಕ್ಕ ಅವಕಾಶ, ಅಲ್ಲಿ ಯಾವ ಪಾಪ, ಯಾವ ಕಶ್ಮಲ, ಯಾವ ಕೆಟ್ಟದ್ದು ಇಲ್ಲದ ರೀತಿಯಲ್ಲಿ ಪರಮೇ ಅಶ್ಮಭೂತಂ, ಒಂದು ಶಿಲಾಕೃತಿಯ ರೂಪದಲ್ಲಿ ನೋಡುತ್ತಾ, ಅಲ್ಲಿಯೂ ಕೂಡ ಮತ್ತೂ ಚಿಕ್ಕ ಆಕಾಶದಲ್ಲಿ ಗಗನಂ ವಿಶೋಕಃ, ಈ ಸಾಧನೆ ಮಾಡ್ತಿರುವವನು ವಿಶೋಕನಾಗಿರ್ಬೇಕು. ಅಯಂ ಸಾಧಕಃ ವಿಗತ ಶೋಕಃ ಭವೇತ್. ಅಲ್ಲಿ ಗಗನ, ಗಗನ ಅಂದ್ರೆ ಮತ್ತೆ ಪುನಃ ಸ್ಪೇಸ್, ಆಕಾಶ, ಅದನ್ನ ಧ್ಯಾನಿಸುತ್ತಾ ಈತನೇನ್ ಮಾಡಬೇಕು, ತಸ್ಮಿನ್ ಯದಂತಸ್ ತದುಪಾಸಿತವ್ಯಂ. ಹಾಗೆ ಸುತ್ತಿ ಬಳಸಿ ಮತ್ತೇನೆಲ್ಲ ಹೇಳ್ತಿರೋದು, ಹೊರಗೆ ಓಡುವಂತಹ ಮನಸ್ಸನ್ನು ನಾವು ಒಳಗೆ ಕಳುಹಿಸಿಕೊಂಡು ಅಲ್ಲಿ ನೆಲೆ ನಿಲ್ಲಬೇಕು. ಅದನ್ನ ಉಪಾಸನೆ ಮಾಡಬೇಕು. ಉಪಾಸನೆ ಅಂತ ಹೇಳಿದ್ರೆ ಸತತವಾದ ಚಿಂತನೆ, ಸತತವಾದ ಎಡೆಬಿಡದೆ ಚಿಂತನೆ ಮಾಡಬೇಕು.
ಸ್ವಾಮಿ ಸರ್ವಪ್ರಿಯಾನಂದರು ಒಂದು ವಿಡಿಯೋದಲ್ಲಿ ಹೇಳ್ತಿರುವುದನ್ನು ನಾನು ನೋಡಿದೆ. ದಿವಸಕ್ಕೆ ನೀವು 60,000 ಆಲೋಚನೆಗಳನ್ನು ಮಾಡ್ತೀರಿ ಅಂತ ಅವ್ರು ಯಾವುದೋ ಆಧಾರದಲ್ಲಿ ಹೇಳ್ತಾರೆ, ಒಂದು ಸಂಖ್ಯೆ ಕೊಡ್ತಾರೆ. ಆಮೇಲೆ ಹೇಳ್ತಾರೆ 60,000 ಆಲೋಚನೆಗಳಲ್ಲಿ ಈ ಮಂತ್ರ ಜಪಿಸುವುದು ಕೂಡ ಒಂದು ಆಲೋಚನೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಹೇಳಿದ್ರೆ ಅದು ಆಲೋಚನೆ. ನೋಡಿ ಆ ರೀತಿ ಹೇಳ್ತಾರೆ ಅವರು. ನೀವು ಮಂತ್ರ ಜಪಿಸುತ್ತಾ ಎಷ್ಟು ಆಲೋಚನೆ ಮಾಡ್ಬೋದು ದಿವಸಕ್ಕೆ? ಯಾರೊಬ್ಬ 5 ನಿಮಿಷ ಕೂತ್ಕೊಂಡ, 5 ನಿಮಿಷ ಕೂತ್ಕೊಂಡಾಗ ಒಂದು 200 ಸಾರಿ ಹೇಳಿದ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 5 ನಿಮಿಷ ಕೂಡ ಪೂರ್ತಿ ಏಕಾಗ್ರತೆ ಇಲ್ಲ ಅಂತೂ ಕೂತಿದ್ದ 5 ನಿಮಿಷ. ಆಮೇಲೆ ಹೋಗಿ ಆಯ್ತು, ಅದ್ ನೋಡ್ತಾನೆ ಇದ್ ನೋಡ್ತಾನೆ, ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾನೆ. ಆದ್ರಿಂದ ಬಹಳ ಪ್ರಸಿದ್ಧರಾದಂತಹ ಸ್ವಾಮಿ ಸರ್ವಪ್ರಿಯಾನಂದರು ಹೇಳ್ತಾರೆ, 60,000 ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ದಿನವೂ ಬರುತ್ತೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ. ಅದರಲ್ಲಿ ಬಹುಶಃ ನೀವು ಒಂದು 100-500 ಮಾತ್ರ ಮಂತ್ರ ಜಪಿಸ್ತೀರಾ. ಮಿಕ್ಕಿದ್ದೆಲ್ಲ ಪ್ರಪಂಚದ ಬಗ್ಗೆ. ದಯವಿಟ್ಟು ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಕಡಿಮೆ ಮಾಡುತ್ತಾ ಭಗವಂತನ ಆಲೋಚನೆ ಹೆಚ್ಚು ಮಾಡಿ ನೋಡಿ, ಆಗ ಏನು ನಿಮ್ಮಲ್ಲಿ ಬದಲಾವಣೆ ಆಗತ್ತೆ ಅಂತ ಅವರೊಂದು ಸವಾಲು ಎತ್ತಾರೆ. ಆದರೆ ಉಪಾಸನ ಅಂತ ಹೇಳಿದ್ರೆ ಹಾಗೆ, ನಿಮ್ಮ ಕರ್ತವ್ಯ ಮಾತ್ರ ಎಂದೂ ಬಿಡಬೇಡಿ. ನಿಮ್ಮ ಕುಟುಂಬದ ಕಡೆ, ನಿಮ್ಮ ಕಡೆಗೇನೆ, ನಿಮ್ಮ ಶರೀರ ಮನಸ್ಸಿನ ಕಡೆಗೂ ನಿಮಗೆ ಕರ್ತವ್ಯ ಇದೆ. ಅದೇ ರೀತಿಯಲ್ಲಿ ಸಮಾಜಕ್ಕೆ ಕರ್ತವ್ಯ, ಸಮಾಜಕ್ಕೆ ನೀವು ಕೊಡಬೇಕಾದದ್ದಿದೆ. ನಿಮ್ಮಲ್ಲಿ ವಿದ್ಯೆ ಇದ್ದರೆ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡಿ, 4 ಜನರಿಗೆ. ನಿಮ್ಮಲ್ಲಿ ಸಂಪತ್ತಿದ್ರೆ ಹಂಚ್ಕೊಳ್ಳಿ. ಯಾವ್ಯಾವ ರೀತಿಯಲ್ಲಿ ನೀವು ಸಮಾಜಕ್ಕೆ ಒಂದಿಷ್ಟು ಕೊಡಬಹುದು ಅದನ್ನು ನಿರ್ಧರಿಸಿ, ಅದನ್ನು ಮಾತ್ರ ಬಿಡಬೇಡಿ ಅಧ್ಯಾತ್ಮದ ಹೆಸರಲ್ಲಿ. ಆದ್ರೆ ಅನಾವಶ್ಯಕವಾದ ಬರೇ ಪ್ಲೆಷರ್ ಡ್ರಿವನ್ ಇರುತ್ತೆ ನೋಡಿ. ಕಾವು ಪೀವೋ ಮೌಜುಡಾವೋ ಅಂತ ಒಂದಿದೆ ಫಿಲಾಸಫಿ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, TV ನೋಡ್ತಾ ಕಾಲು ಎತ್ಕೊಂಡು ಕೂತ್ಕೊಂಡ್ಬಿಡಿ ಅಂತ ಆ ಥರ ಆಲೋಚನೆ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡುತ್ತಾ ಆ ರೀತಿ ಉಳಿದಂತಹ ಶಕ್ತಿಯನ್ನ ಭಗವತ್ ಚಿಂತನೆಯಲ್ಲಿ ಉಪಯೋಗಿಸ್ಬೇಕು. ನಾವು ಬೇಕಾದಷ್ಟು ಸಿಗುತ್ತೆ. ಅಂಥದ್ದೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿದ್ರೆ ಎಷ್ಟೋ ಸಮಯ ಸಿಗುತ್ತೆ. ಸಮಯ ಇಲ್ಲ, ನನಗೆ ಸಾಧನೆ ಮಾಡ್ಲಿಕ್ಕೆ ಸಮಯವೇ ಇಲ್ಲ ನೋಡಿ ಈ ಕಾಲದಲ್ಲಿ ಅಂತ ಹೇಳಿದ್ರೆ ಅದು ಸತ್ಯವಲ್ಲ. ಉಪಾಸಿತವ್ಯಂ. ಮತ್ತೆ ಇವಾಗ ಕೊನೆಯ ಭಾಗ ಇದೆ. ಯೋ ವೇದಾದೌ ಸ್ವರ ಪ್ರೋಕ್ತ. ಎಲ್ಲ ವೇದಗಳ ಆದಿಯಲ್ಲಿ, ಪ್ರಾರಂಭದಲ್ಲಿ ಒಂದು ಸ್ವರವನ್ನ ಹೇಳಲಾಗ್ತದೆ. ಮತ್ತೇನಲ್ಲ ಅದು ಓಂ ಅಂತ. ಓಂಕಾರ, ಓಂಕಾರಕ್ಕೆ ಇಲ್ಲಿ ನಮ್ಮ ಗಮನ ಸೆಳೆದಿದ್ದಾರೆ, ಗಮನವನ್ನು ಹರಿಸ್ತಾ ಇದ್ದಾರೆ. ವೇದಾಂತೇಚ ಪ್ರತಿಷ್ಠಿತ. ಅದು ವೇದ ಪೂರ್ವದಲ್ಲಿ ಮಾತ್ರ ಅಲ್ಲ, ಕರ್ಮ ಉಪಾಸನೆಗಳೆಲ್ಲ ಇರತಕ್ಕಂತಹ ಭಾಗದಲ್ಲಿ, ಬಟ್ ವೇದಾಂತ ಉಪನಿಷತ್ತುಗಳಲ್ಲಿಯೂ ಕೂಡ ಓಂಕಾರವು ಬಹಳ ಪ್ರಸಿದ್ಧ. ಗೀತೆಯಲ್ಲೂ ಕೂಡ ಪ್ರಸಿದ್ಧ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ ಇತ್ಯಾದಿಯಾಗಿ 2-3 ಕಡೆಯಲ್ಲಿ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ ಓಂಕಾರವನ್ನು ಹೇಳಿದ್ದಾನೆ. ತಸ್ಯ ಪ್ರಕೃತಿ ಲೀನಸ್ಯ. ಆ ಓಂ ಅನ್ನುವುದು ಈ ಎಲ್ಲ ವಿಶ್ವವನ್ನೇ ಪ್ರತಿನಿಧಿಸುತ್ತೆ. ಆ ಓಂ ಅಲ್ಲಿ ಒಂದು ರಹಸ್ಯ ಅಡಗಿದೆ. ಆ ರಹಸ್ಯ ಪ್ರಕೃತಿಯನ್ನೆಲ್ಲ ಆವರಿಸಿಕೊಂಡಿದೆ. ಓಂನಲ್ಲಿರುವಂತಹ ಆ ರಹಸ್ಯವು ಪ್ರಕೃತಿಯನ್ನ, ಈ ಸೃಷ್ಟಿಯನ್ನೆಲ್ಲ ಆವರಿಸಿರುವಂತಹದ್ದು. ಆದ್ರೆ ಆ ಪ್ರಕೃತಿ ಒಳಗೆ, ಆ ರಹಸ್ಯದ ಆಳದಲ್ಲಿ ಏನಿದೆ ಅದು ಮಹೇಶ್ವರ, ಅದೇ ಆ ಪರಮಾತ್ಮ ಅಂತ ಹೇಳಲಾಗಿದೆ. ಅದನ್ನು ವಿಷ್ಣುವಿನ ರೂಪದಲ್ಲಿ ನೋಡಿ, ನೀವು ಶಿವನ ರೂಪದಲ್ಲಿ ನೋಡಿ, ದೇವಿಯ ರೂಪದಲ್ಲಿ ನೋಡಿ, ಹೇಗಾದ್ರೂ ನೋಡಿ. ಯಾರ್ಯಾರಿಗೂ ನಿಮ್ಮಿಂದ ಲಾಭ ಆಗ್ಬೇಕಾಗಿಲ್ಲ. ಆ ದೇವಿ, ಆ ಶಿವ, ಆ ವಿಷ್ಣು, ಆ ಹನುಮಂತ, ನೀವು ಅವರನ್ನು ಆ ರೀತಿ ನೋಡಿ ಧ್ಯಾನಿಸಿದಾಗ ನಿಮಗೆ ಲಾಭವನ್ನು ಉಂಟು ಮಾಡ್ತಾರೆ. ನಮ್ಮ ಪ್ರಾರ್ಥನೆಯಿಂದ ದೇವರಿಗೆ ಏನು ಸಿಕ್ಕಬೇಕಾಗಿಲ್ಲ, ನಮ್ಮ ಪ್ರಾರ್ಥನೆಯಿಂದ ದೇವರಿಂದ ನಮಗೆ ಸಿಕ್ಕಬೇಕಾದದ್ದು ಬಹಳಷ್ಟಿದೆ. ಅದರಿಂದ ಸಂಗ್ರಹವಾಗಿ ನ ಕರ್ಮಣ ನ ಪ್ರಜಯಾಧನೇನ ಅನ್ನುವಂಥದ್ದು ಯಾವ ಯತಿಗಳು ತುಂಬ ಸಾಧನೆಯಿಂದ ಸಾಧಿಸಿದ್ದಾರೋ ಅದನ್ನು ಸೂಚಿಸುತ್ತಾ, ಅದನ್ನು ನೇರವಾಗಿ ಸಾಧ್ಯವಾದರೆ ನೇರವಾಗಿ, ಅಥವಾ ಮೆಟ್ಟಲು ಹತ್ತುತ್ತಾ ಆ ಕಡೆ ಹೋಗಬೇಕು ಅಂತಿದ್ರೆ ಆ ರೂಪದಲ್ಲಿ ಉಪಾಸನೆ ಮೂಲಕ ಹಾಗಾದರೂ ಮಾಡಬಹುದು ಅಂತ ಇಷ್ಟೆಲ್ಲ ದರ್ಶನವನ್ನ, ತತ್ವಶಾಸ್ತ್ರವನ್ನ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಈ 3-4 ಮಂತ್ರಗಳಿವೆ. ಆದ್ರಿಂದ ಅದನ್ನು ಅರ್ಥ ಮಾಡಿಕೊಂಡು ನಾವು ಹಾಡಿದ್ರೆ ಇನ್ನೂ ಉತ್ತಮ. ಅರ್ಥ ಮಾಡಿಕೊಳ್ಳದೆ ಹಾಡಿದರೂ ಕೂಡ ವೇದ ಮಂತ್ರದಿಂದ ಲಾಭ ಇದೆ. ದೇ ಆರ್ ಸಮ್ ವೈಬ್ರೇಷನ್ಸ್. ವೇದ ಮಂತ್ರಗಳು ಅಂದ್ರೆ ಕೆಲವು ಅಲೆಗಳು. ಆ ಅಲೆಗಳು ನಮ್ಮ ಸುತ್ತಮುತ್ತ ಎದ್ದರೆ
ಅದರಿಂದ ನಮಗೆ ಎಷ್ಟೋ ಲಾಭ ಇದೆ. ಆದರೆ ಅದನ್ನ ಅರ್ಥವೂ ಮಾಡಿಕೊಂಡ್ರೆ ಇನ್ನಷ್ಟು ಲಾಭ. ಅದರ ಮೇಲೆ ಅರ್ಥದ ಮೇಲೆ ಅನುಸಂಧಾನ ಮಾಡ್ಲಿಕ್ಕೆ ಬರುತ್ತೆ, ಅದರ ಮೇಲೆ ಚಿಂತನ ಮಂಥನ ಮಾಡ್ಬೋದು. ಅದಿಲ್ಲದಿದ್ರೂ ಕೂಡ ಶ್ರದ್ಧೆಯಿಂದ ವೇದ ಮಂತ್ರವನ್ನು ಹೇಳುತ್ತಾ ಅದನ್ನು ಆಧಾರವಾಗಿಟ್ಕೊಂಡು ಮನಸ್ಸನ್ನು ಶಾಂತಗೊಳಿಸ್ಕೊಳ್ಬೋದು. ವೇದ ಮಂತ್ರಗಳಿಂದ ಏನೇನೋ ಚಿಕಿತ್ಸೆ ಎಲ್ಲ ನಡೆಯುತ್ತೆ, ಯಾವುದಾವುದು ಕಾಯಿಲೆಗಳೆಲ್ಲ ಗುಣವಾಗುತ್ತೆ ಅಂತ ಮಹರ್ಷಿ ಮಹೇಶ್ ಯೋಗಿ ಸ್ಥಾಪಿಸಿದಂತಹ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಗ್ರೂಪಿನ ಸದಸ್ಯರು, ಅಲ್ಲಿಯ ಮುಖ್ಯಸ್ಥರು ಹೇಳ್ತಾರೆ. ಅದ್ರ ಬಗ್ಗೆ ಎಷ್ಟೋ ಪ್ರಕಾಶವನ್ನೆಲ್ಲ ಹೊರಗೆ ತಂದಿದ್ದಾರೆ. ಇಂತಿಂಥ ವೇದ ಮಂತ್ರ ಹೇಳುವುದರಿಂದ ಇಂತಿಂಥ ರೋಗ ಗುಣವಾಗುತ್ತೆ, ಈ ವೇದ ಮಂತ್ರಗಳು ಶ್ವಾಸಕೋಶಕ್ಕೆ ಒಳ್ಳೆಯದು, ಆ ವೇದ ಮಂತ್ರಗಳಿಂದ ಹೃದಯಕ್ಕೆ ಹಿತ ಉಂಟು, ಮತ್ಯಾವುದು ವೇದ ಮಂತ್ರಗಳಿಂದ ಮೂತ್ರಪಿಂಡಗಳಿಗೆ ಸಹಾಯಕವಾಗ್ತದೆ ಅಂತ ಈಗ ಮಹರ್ಷಿ ಮಹೇಶ್ ಯೋಗಿಯ ಸಂಸ್ಥೆಯ ಮುಖ್ಯಸ್ಥನಾಗಿರುವವನೊಬ್ಬ ಇದ್ದಾನೆ. ಆತ ಇಷ್ಟು ದಪ್ಪ ಪುಸ್ತಕವೇ ಬರೆದಿದ್ದಾನೆ. ಅದನ್ನು ಇನ್ನೊಮ್ಮೆ ಯಾವಾಗಲೂ ನೋಡೋಣವಂತೆ. ಇವತ್ತಿಗೆ ಈ ವೇದ ಮಂತ್ರಗಳನ್ನು ಕೊಟ್ಟಂತಹ ಋಷಿಮುನಿಗಳಿಗೆ ಶಿರವಾಗಿ ನಾವು ನಮಿಸುತ್ತಾ, ಓಂ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ.